ಬ್ರೇಕ್ನ ನಂತರ ಬ್ಯಾಂಗ್ಳೂರ್ ಫಸ್ಟ್ಗೆ ಮತ್ತೆ ಸ್ವಾಗತ. ನೂರಾರು ಕನಸುಗಳನ್ನು ಹೊತ್ತು 11 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಮಹಿಳೆಯವಳು. ಆದರೆ ಈಗ ಗಂಡನ ಮನೆ ಎದುರು ಪ್ರತಿಭಟನೆ ನಡೆಸುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಗಂಡನ ಮನೆ ಮುಂದೆ ನ್ಯಾಯಕ್ಕಾಗಿ ಧರಣಿ ಕುಳಿತಿರುವ ಈ ಮಹಿಳೆಯ ಹೆಸರು ಉಷಾ. ಕಳೆದ ಮೇ 28ರಂದು ದೊಮ್ಮಸಂದ್ರ ಗ್ರಾಮದ ಲೋಕೇಶ್ ಎಂಬುವರಿಗೆ ಕೊಟ್ಟು ವಿವಾಹ ಮಾಡಿಕೊಡಲಾಗಿತ್ತು. ಆದರೆ ವಿವಾಹವಾದ ಕೆಲವೇ ತಿಂಗಳಲ್ಲಿ ಉಷಾಳ ಅತ್ತೆ ಮಾವ ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಮಾಡ್ತಿದ್ರು. ಇದೀಗ ಈಕೆಯ ಗಂಡ ಲೋಕೇಶ್ ಕೂಡ ಕಣ್ಮರೆಯಾಗಿದ್ದಾನೆ. ಇದರಿಂದ ನೊಂದ ಉಷಾ ಒಬ್ಬಂಟಿಯಾಗಿ ಗಂಡನ ಮನೆ ಎದುರು ಕುಳಿತು ಧರಣಿ ನಡೆಸ್ತಿದ್ದಾಳೆ. ಬೆಂಗಳೂರಲ್ಲಿ ನಾನು ನನ್ನ ಹಸ್ಬೆಂಡ್ 1 ತಿಂಗಳು ಚೆನ್ನಾಗಿದ್ವಿ. ನಮ್ಮ ಮಾವನ್ನ ಮಾತಾಡ್ಸಿಲ್ವಂತೆ, ಕಾಫಿ ಕುಡೀರಿ ಅದು ಕುಡೀರಿ ಅಂತ ಮಾವನ್ನ ಮಾತಾಡ್ಸಿಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ಗೆ ನೀನು ನಮ್ಮ ಮನೆ ಮುಂದೆ ಬರಬೇಡ, ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಜಗಳ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ನಾನು ಕಂಪ್ಲೇಂಟ್ ಏನು ಕೊಡೋದಕ್ಕೆ ಹೋಗೋದಿಲ್ಲ. ನಾನು ಬದುಕಿದ್ರು ಅಷ್ಟೇ ಸತ್ರು ಅಷ್ಟೇ ಇಲ್ಲೇನೆ ಸಾಯ್ತೀನಿ. ಮದುವೆಯಾದ 6 ತಿಂಗಳಲ್ಲೇ ಉಷಾರ ಅತ್ತೆ ಮಾವ 3 ಲಕ್ಷ ರೂಪಾಯಿ ನೀಡುವಂತೆ ಕೇಳಿದ್ರು. ಆದ್ರೆ ಉಷಾ ಇದಕ್ಕೆ ನಿರಾಕರಿಸಿದ್ಲು. ಬಳಿಕ ಉಷಾಳನ್ನ ಲೋಕೇಶ್ ತವರು ಮನೆಗೆ ಬಿಟ್ಟು 1 ಗಂಟೆಯಲ್ಲಿ ವಾಪಸ್ ಬರೋದಾಗಿ ತಿಳಿಸಿ ಹೋದವನು ಅತ್ತ ಸುಳಿಯಲೇ ಇಲ್ಲ. ಇದೀಗ ಉಷಾ ನಿನ್ನೆಯಿಂದ ಗಂಡನ ಮನೆಯ ಬಾಗಿಲಲ್ಲಿ ಕುಳಿತು ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ರು. ಯಾರು ಕ್ಯಾರೆ ಎನ್ನುತ್ತಿಲ್ಲ. 3 ಲಕ್ಷ ಕೇಳ್ದ. ಸರಿ ಇಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಇಲ್ಲ ಕೊಡಲೇಬೇಕು ಅಂತ ಆಯ್ತಪ್ಪ ಏನೋ ನಿಮ್ಮ ಬಾಧೆಗೋಸ್ಕರ 1.5 ಲಕ್ಷ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹೊಸ ಮನೆಗೆ ಹೋಗೋದಕ್ಕೆ ಎಲ್ಲ ತಕ್ಕೊಟ್ಟ ಮೇಲೆ 1 ತಿಂಗಳು ಕರೆಕ್ಟಾಗಿದ್ದರು. 1 ತಿಂಗಳಿದ್ದ ಮೇಲೆ ಆಮೇಲೆ ನಮ್ಮಪ್ಪ 5 ಲಕ್ಷ ಕೊಟ್ಟಿದ್ದಾನೆ, ನಿಮ್ಮಪ್ಪ ಏನು ಕೊಟ್ಟ ಅಂದ್ಬಿಟ್ಟು ತಗೊಂಡು ಬಂದು ನಮ್ಮ ಮನೆಗೆ ಬಿಟ್ಬಿಟ್ಟು ಹೋದವನು. 1 ಗಂಟೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದವನು. ತಿರ್ಗಾ ಬರಲಿಲ್ಲ. ಉಷಾಳ ಬದುಕು ಅತಂತ್ರವಾಗಿದೆ. ಗಂಡನೊಂದಿಗೆ ಮತ್ತೆ ಬಾಳಬೇಕೆಂಬ ಕನಸು ನನಸಾಗಲಿ ಅನ್ನೋದು ಎಲ್ಲರ ಆಶಯ. ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಆನೇಕಲ್. ಬೆಂಗಳೂರಿನ ಟ್ರಾಫಿಕ್ ಜಾಮ್ ಕಡಿಮೆ ಮಾಡೋದ್ರಲ್ಲಿ ಫ್ಲೈಓವರ್ಗಳ ಪಾತ್ರ ಬಹುದೊಡ್ಡದು. ಆದರೆ ಅವುಗಳ ಸ್ಥಿತಿಗತಿ ಅವುಗಳನ್ನು ನಾವು ನಿಮಗೆ ತಿಳಿಸ್ತೀವಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಂಚಾರದಲ್ಲಿ ಅನುಕೂಲದ ಆಸೆ ಹೊತ್ತು ತಂದ ಮೇಲ್ಸೇತುವೆಗಳ ಹಣೆ ಬರವೇ ಎಷ್ಟು. ಸಾವಿನ ಹೆದ್ದಾರಿಯಂತೆ ಸದ್ಯ ಪ್ರಯಾಣಿಕರನ್ನ ಕಾಡುತ್ತದೆ. ಇದಕ್ಕೆ ಸಾಕ್ಷಿ ರಿಚ್ಮಂಡ್ ಸರ್ಕಲ್ ಫ್ಲೈಓವರ್. ಇದು ಬಿಬಿಎಂಪಿ ಸುಪರ್ಧಿಯಲ್ಲಿರೋ ರಿಚ್ಮಂಡ್ ರೋಡ್ ಫ್ಲೈಓವರ್ ಸ್ಥಿತಿ. ರೆಸಿಡೆನ್ಸಿ ರಸ್ತೆ, ಎಂಜಿ ರಸ್ತೆ, ಡಬಲ್ ರೋಡ್ ಮತ್ತು ಮಿಷನ್ ರೋಡ್ ಮೂಲಕ ಬರುವ ಸಾವಿರಾರು ವಾಹನಗಳು ಈ ಫ್ಲೈಓವರ್ ಅನ್ನ ಭಯದಲ್ಲೇ ಉಪಯೋಗಿಸ್ತಾ ಇವೆ. ಡಬಲ್ ರೋಡ್ ಹಾಗೂ ರೆಸಿಡೆನ್ಸಿ ರಸ್ತೆಯಿಂದ ಬರೋ ವಾಹನಗಳು ಸಾಕಷ್ಟು ಬಾರಿ ಅನಾಹುತಕ್ಕೂ ಈಡಾಗಿವೆ. ಇಲ್ಲಿ ಅನಾಹುತ ತಡಿಬೇಕಾದ್ರೆ ಟ್ರಾಫಿಕ್ ಪೊಲೀಸರ ಮಾರ್ಗದರ್ಶನ ಅನಿವಾರ್ಯವಾಗಿದೆ. ಈ ಫ್ಲೈಓವರ್ ಅನ್ನ ಗಂಟೆಗೆ 18,116 ಜನ ಬಳಸ್ತಾ ಇದ್ದಾರೆ. ಈ ಮೇಲ್ಸೇತುವೆ ಜಾಯಿಂಟ್ಗಳಲ್ಲಿ ಗಿಡಗಳು ಬೆಳೆದು ಆತಂಕ ಮೂಡಿಸಿವೆ. ಇವು ಇಡೀ ಫ್ಲೈಓವರ್ಗೆ ವ್ಯಾಪಿಸುವ ಆತಂಕನೂ ಇದೆ. ಯಾಕೆಂದ್ರೆ ಇದನ್ನ ನಿರ್ವಹಣೆ ಮಾಡಬೇಕಾದ ಬಿಬಿಎಂಪಿ ತನ್ನ ಕರ್ತವ್ಯವನ್ನ ಮರೆತು ಗೊರಕೆ ಹೊಡಿತಾ ಇದೆ. ಸೊ ಈ ಮೇಲ್ಸೇತುವೆ ಉಪಯೋಗಕ್ಕೆ ಸೇಫ್ ಅಲ್ಲ ಅನ್ನೋದು ವಾಹನ ಚಾಲಕರ ಅಭಿಪ್ರಾಯ. ಯಾವುದು ಇಂಡಿಯಾನಲ್ಲಿ ಯಾವುದು ಥರ ಇಲ್ಲ, ಚಿಕ್ಕ ಮಾಡಿಬಿಟ್ಟಿದೆ. ಡಬಲ್ ರೋಡು, ಗಾಡಿ ಹೋಗೋಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಹೆಂಗೋ ಮಾಡಿದ್ರೆ ಪ್ಲ್ಯಾನ್ ಸರಿಯಾಗಿ ಮಾಡಿಲ್ಲ ಅವರು. ಪೊಲೀಸ್ ಮಾಡಿದ್ರೆ ಸ್ವಲ್ಪ ಈ ರಿಚ್ಮಂಡ್ ರೋಡು ಟ್ರಾಫಿಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ಚೌಕಿ ಮಾಡೇಬೇಕು. ಯಾಕಂದ್ರೆ ಮಿಷನ್ ರೋಡ್ ಹತ್ರ ಡೌನ್ನಲ್ಲಿ ಬಿಟ್ಟರೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಲಾಲ್ಬಾಗ್ ರೋಡ್ ಹೋಗೋದು, ಡಬಲ್ ರೋಡ್ ಹೋಗೋದು ಎಲ್ಲ ಹೋಗುತ್ತೆ. ಡಬಲ್ ರೋಡೆಲ್ಲ ಹೋಗ್ಬಿಟ್ಟಿದ್ದಾರೆ, ಗಿಡ ಆಗಲ್ಲ. ಎಲ್ಲ ಇದು ಅನುಕೂಲ, ಇವೆಲ್ಲ ಹಳ್ಳ ಪಳ್ಳ ಬೇರೆ ಓಡಾಡ ಅದೇ ಇರೋದು. ಏನು ಅನುಕೂಲ ಇಲ್ಲ ಬ್ರಿಡ್ಜ್ ಮಾಡಿರೋದಕ್ಕೆ. 100 ವರ್ಷ ಅಂದರೆ ಒಂದು 20 ವರ್ಷ ಹೋದರೆ ಬಿದ್ದಕ್ಕೆ ಬಿಡೋದು. ಅದು ಮೇಲ್ಗಡೆ ಯಾವ ಅನುಕೂಲ ಇಲ್ಲ. ಫಸ್ಟು 1 ವೇ ಇತ್ತು, ಈಗ 2 ವೇ ಮಾಡಿದ್ದಾರೆ. ಏನು ಅನುಕೂಲ ಇಲ್ಲ ಬ್ರಿಡ್ಜ್ ಮಾಡಿರೋದು. ಒಟ್ಟನಾಗೋದಿಲ್ಲ. ಎಲ್ಲೈತೆ ಇಡೀ ಇಂಡಿಯಾನಲ್ಲಿ ಎಲ್ಲೂ ಇಲ್ಲ. ಬ್ರಿಡ್ಜ್ ಮೇಲೆ ಎಲ್ಲೂ ಇದೆಯಾ? ಡಬಲ್ ರೋಡು ಎಲ್ಲೂ ಇಲ್ಲ. ಇದು ಮಾಡಿರೋದು ತಪ್ಪದು. ಈ ರಿಚ್ಮಂಡ್ ಫ್ಲೈಓವರ್ಗೆ ಸುಮಾರು 18 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಆದರೆ ಟ್ರಾಫಿಕ್ ಕಡಿಮೆ ಮಾಡುವ ಉದ್ದೇಶವೂ ಈಡೇರಿಲ್ಲ. ಸುಖಕರ ಪ್ರಯಾಣದ ನಿರೀಕ್ಷೆಯೂ ಹುಸಿಯಾಗಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,390 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಏರಿಕೆ ಇಲ್ಲ. ಇಪ್ಪತ್ನಾಲ್ಕು ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,200 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲೂ ಯಾವುದೇ ಏರಿಕೆ ಆಗಿಲ್ಲ. ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರಿನಲ್ಲಿ ರಾಜ್ ನೆನಪಿನೋತ್ಸವ ನಾಳೆ ನಡೆಯಲಿದೆ. ಸುವರ್ಣ ನ್ಯೂಸ್ ಸಹಯೋಗದೊಡನೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ನಾಳೆ 1000ಕ್ಕೂ ಹೆಚ್ಚು ಜನ ನೇತ್ರದಾನ ಮಾಡಲಿದ್ದಾರೆ. ಆ ನಂತರ ನಡೆಯಲಿರುವ ರಾಜ್ಕುಮಾರ್ ಕುರಿತ ವಿಚಾರ ಸಂಕಿರಣದಲ್ಲಿ ಕೆ. ಕಲ್ಯಾಣ್, ನಿವೃತ್ತ ಪೊಲೀಸ್ ಅಧಿಕಾರಿ ಕೆಂಪಯ್ಯ ಭಾಗವಹಿಸಲಿದ್ದಾರೆ. ಇದಲ್ಲದೆ ಸಂಜೆ ರಾಜ್ಕುಮಾರ್ ರವರ ಅಮರ ಮಧುರ ಹಾಡುಗಳ ಗಾನ ನಮನ ನಡೆಯಲಿದೆ. ಡ್ರೀಮ್ ಗರ್ಲ್ ಅಂದರೆ ಯಾರಿಗಾದರೂ ಅರ್ಥವಾಗುತ್ತೆ ಹೇಮಮಾಲಿನಿ ಅಂತ. ಹೇಮಮಾಲಿನಿ ಚಿತ್ರರಂಗದಿಂದ ದೂರ ಉಳಿದ್ರೂ ಡ್ಯಾನ್ಸ್ ಮಾತ್ರ ಮರ್ತಿಲ್ಲ. ವಿಶ್ವ ಬಂಜಾರ ಸಾಂಸ್ಕೃತಿಕ ಮೇಳದಲ್ಲಿ ಇದು ಮೊನ್ನೆ ಜಾಹೀರಾಯಿತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಬಂಜಾರರ ಸಾಂಸ್ಕೃತಿಕ ಮೇಳದಲ್ಲಿ ಹೇಮಮಾಲಿನಿ ಡ್ಯಾನ್ಸ್ ಝಲಕ್ಕಿದು. ಸದಾನಂದಗೌಡರೊಡಗೂಡಿ ಕಾರ್ಯಕ್ರಮ ಉದ್ಘಾಟಿಸಿದಾಗಲೇ ಹೇಮಮಾಲಿನಿಯನ್ನ ಕಂಡು ಅಭಿಮಾನಿಗಳು ಪುಳಕಗೊಂಡಿದ್ರು. ಆಗಲೇ ಬಂಜಾರ ಹೆಣ್ಣು ಮಕ್ಕಳು ತಮ್ಮ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶಿಸತೊಡಗಿದ್ರು. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಹೇಮಮಾಲಿನಿ ಕೂಡ ಎದ್ದು ಬಂದು ಸೊಂಟ ಬಳುಕಿಸಿಯೇ ಬಿಟ್ರು. ಇದೇ ಖುಷಿಯಲ್ಲಿ ಭಾಷಣಕ್ಕೆ ಎದ್ದು ನಿಂತರು ಸಿಎಂ ಸದಾನಂದಗೌಡ. ಬಂಜಾರ ಸಮುದಾಯಕ್ಕೆ ಸರ್ಕಾರ ನೀಡಿರೋ ಕೊಡುಗೆಗಳ ಬಗ್ಗೆ ಮಾಹಿತಿ ನೀಡಿದರು. ಮುಂದಿನ ದಿನಗಳಲ್ಲೂ ಬಂಜಾರ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಅಗತ್ಯವಾದ ಎಲ್ಲ ಸವಲತ್ತು ಒದಗಿಸುವುದಾಗಿ ಘೋಷಿಸಿದರು. ವಿಶಿಷ್ಟ ಸಾಂಸ್ಕೃತಿಕ ಹಿನ್ನೆಲೆ, ವಿಭಿನ್ನ ಜೀವನ ಪದ್ಧತಿ ಮತ್ತು ವಿವಿಧ ರೀತಿ ರಿವಾಜುಗಳಿಗೆ ಹೆಸರಾದಂಥ ಬಂಜಾರ ಸಮುದಾಯ ತನ್ನ ವೈಶಿಷ್ಟ್ಯವನ್ನು ಪ್ರತ್ಯೇಕವಾಗಿ ಕಾಪಾಡಿಕೊಳ್ಳಲೇಬೇಕು. ಅದರ ಜೊತೆಯಲ್ಲಿ ಮುಖ್ಯ ವಾಹಿನಿಯಲ್ಲಿ ಕೂಡ ತಾವು ಸೇರಿಕೊಳ್ಳಲೇಬೇಕು ಅಂತ ಹೇಳುವಂಥ ನಮ್ಮ ಸರ್ಕಾರದ ಆಶಯ. ಅದಕ್ಕಾಗಿ ಈ ಒಂದು ಸಮಾಜಕ್ಕೆ ಎಲ್ಲ ಹಂತದಲ್ಲಿ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಬಳಿಕ ಲಂಬಾಣಿ ಮಹಿಳೆಯ ಪಾತ್ರ ಮಾಡುತ್ತಾ ಚಿತ್ರರಂಗದಲ್ಲಿ ಬೆಳೆದ ಪರಿಯನ್ನ ಹೇಮಮಾಲಿನಿ ಮೆಲುಕು ಹಾಕಿದ್ರು. ಹೇಮಮಾಲಿನಿ ಮಾತಿಗಿಂತ ಆಕೆ ಸೊಂಟ ಬಳಕಿಸುತ್ತಾ ಮಾಡಿದ 2 ಹೆಜ್ಜೆಯ ನೃತ್ಯವೇ ಜನರ ಮನಸ್ಸಲ್ಲಿ ಅಚ್ಚುಳಿಯಿತು. ವೀರೇಂದ್ರ ಒಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹುಲಿಗಳ ಸಂರಕ್ಷಣೆಗಾಗಿ ಇಂದು ಬೆಂಗಳೂರಿನಲ್ಲಿ ಕ್ರಿಕೆಟ್ ಟೂರ್ನಿ ಆರಂಭವಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿ ಪ್ಯಾಂಥರ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ನಡೆಯುತ್ತಿರುವ ಈ ಟೂರ್ನಿ ಇಂದಿನಿಂದ ಮೇ 14ವರೆಗೂ ನಡೆಯಲಿದೆ. ಈ ಟೂರ್ನಿಯಲ್ಲಿ ಗೆದ್ದ ಟೀಮ್ ತಮ್ಮ ಗೆಲುವಿನ ಮೊತ್ತವನ್ನು ಹುಲಿಯ ಸಂರಕ್ಷಣೆಗೆ ನೀಡಲಿದೆ. ಈ ಟೂರ್ನಿಗೆ ಮಾಜಿ ಕ್ರಿಕೆಟಿಗ ರೋಜರ್ ಬಿನ್ನಿ ಚಾಲನೆ ನೀಡಿದರು. ಫೈನಲ್ ಪಂದ್ಯಕ್ಕೆ ಭಾರತೀಯ ಕ್ರಿಕೆಟಿಗರಾದ ಯೂಸುಫ್ ಪಠಾಣ್, ಹರ್ಭಜನ್ ಸಿಂಗ್ ಆಗಮಿಸಲಿದ್ದಾರೆ. It was very commonly found there. ಭಾರದ್ವಾಜ ಕಾದಂಬರಿ ಆಧಾರಿತ ಪರಿಚಿತ್ರ ನಿನ್ನೆ ಬಿಡುಗಡೆಯಾಗಿದೆ.
ರಾಜ್ಯಾದ್ಯಂತ ಸುಮಾರು 35 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿರುವ ಪರಿ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಲಂಬಾಣಿ ತಾಂಡದಲ್ಲಿ ನಡೆಯುವ ಕಥೆಗೆ ಜೊತೆಗೆ ಪಟ್ಟಣದಲ್ಲಿ ನಡೆಯುವ ಲಿಕ್ಕರ್ ಮಾಫಿಯಾ ಚಿತ್ರಣ ಪರಿ ಚಿತ್ರದ ಕಥೆ ವಸ್ತು. ಸುಧೀರ್ ಅತ್ತಾವರ್ ನಿರ್ದೇಶನದ ಪರಿ ಚಿತ್ರದಲ್ಲಿ ಲಂಬಾಣಿ ಹುಡುಗಿಯಾಗಿ ಕಾಣಿಸಿಕೊಂಡಿರುವ ನಿವೇದಿತಾ ತಮ್ಮ ಲವಲವಿಕೆಯ ಅಭಿನಯದಿಂದ ಎಲ್ಲರ ಗಮನ ಸೆಳೆದಿದ್ದಾರೆ. ಇನ್ನು ರಾಕೇಶ್, ಹರ್ಷಿಕಾ ಪೂನಚ್ಚ ಸಹ ಪರಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನಾಲ್ಗೆ ಚೆನ್ನಾಗಿದೆ, ಪಿಕ್ಚರ್ ತುಂಬ ಚೆನ್ನಾಗಿದೆ, ಫೈಟ್ಸ್ ಎಲ್ಲ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ವೆರಿ ಗುಡ್ ಮೂವಿ. ಫ್ಯಾಂಟಾಸ್ಟಿಕ್ ಮೂವಿ, ಮಸ್ಟ್ ವಾಚ್ ಅಟ್ ಲೀಸ್ಟ್ ಒನ್ಸ್. ಡೋಂಟ್ ಮಿಸ್ ಇಟ್. ತುಂಬ ಚೆನ್ನಾಗಿದೆ, ಸೂಪರ್ ಇದೆ, 2 ಸರಿ ನೋಡ್ಬೋದು. ಸಾಂಗ್ಸ್ ತುಂಬ ಚೆನ್ನಾಗಿದೆ, ಸುಧೀರ್ ಅವರ ಡೈರೆಕ್ಷನ್ನು, ಅನಂತರ ಸರ್ ಕ್ಯಾಮ್ರಾ ಸೂಪರ್ ಆಗಿದೆ. ಫೋಟೋಗ್ರಫಿ ತುಂಬ ಚೆನ್ನಾಗಿದೆ, ಆಮೇಲೆ ಹಾಡು ಚೆನ್ನಾಗಿದೆ. ಬೆಳಕಿನ ಬಾಲೆ ಬೆಳಗು ಬಾರೆ ಮನಸ್ಸಿನ ಮಾತು ತಿಳಿಸಲೇ. ಬಾಲೆ ಬೆಳಗು ಬಾರೆ ಮನಸ್ಸಿನ ಮಾತು ತಿಳಿಸಲೇ. ಕನಸು ಕಾಡಿ ಕವನವಾಗಿ ಮನಸ್ಸು ಹಾಡಿ ಮಧುರವಾಗಿ ಪ್ರಣಯ ಪಯಣ. ನೋಡಿದ್ರಲ್ಲ, ಹಾಡು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟೇ ಚೆನ್ನಾಗಿದೆ ನಮ್ಮ ಪರಿಚಿತ್ರ. ಅದನ್ನು ನೀವೇ ಹೋಗಿ ನೋಡಿ ನಮಗೆ ಹೇಳಬೇಕು ಇಷ್ಟ ಆಯಿತೋ ಇಲ್ವೋ ಅಂತ. ಇದು ಈ ಕ್ಷಣದ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.